ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಹೈ ಪ್ರೊಫೈಲ್ ಪ್ರಕರಣ. ಅದರಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದು ಒಬ್ಬ ಡಿಸಿಪಿ. ಅವತ್ತು ಅವರು ಮಾಡಿದ ಅದೊಂದು ಕೆಲಸ ಅವರ ಬದುಕನ್ನೇ ನುಂಗಿ ಹಾಕಿಬಿಡ್ತು. ನೆಮ್ಮದಿ ಕಳ್ಕೊಂಡ್ರು, ಸಂಸಾರ ಹಾಳಾಯಿತು, ಇದ್ದ ಕೆಲಸವೂ ಹೋಯಿತು, ಕೊನೆಗೆ ಏನೇನೋ ಆಗಿ ಹೋಯಿತು. ಹಾಗಿದ್ರೆ ಅದ್ಯಾವುದು ಆ ಪ್ರಕರಣ? ಅದರಲ್ಲಿ ಆಗಿದ್ದೇನು, ಆ ಡಿಸಿಪಿ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನಿವತ್ತು ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು 1994 ಏಪ್ರಿಲ್ 7ನೇ ತಾರೀಕು. ಅವತ್ತು ಮೈಸೂರಿನ ಲಲಿತಾ ಪ್ಯಾಲೇಸ್ ಎಂದಿನಂತೆ ಇರುತ್ತೆ. ಇದು ಐಷಾರಾಮಿ ಹೋಟೆಲ್ ಆಗಿರೋದ್ರಿಂದ ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೂ ಸಿನಿಮಾ ತಾರೆಯರು ಇಂಥವರೇ ಹೆಚ್ಚಾಗಿ ಬರೋದು. ಹೀಗೆ ಅಂದು ಕೂಡ ಬರೋರು ಬರ್ತಾ ಇದ್ರು. ಚೆನ್ನಾಗಿ ತಿಂದುಂಡು ಈಜುಕೊಳದಲ್ಲಿ ಈಜಾಡ್ತಿದ್ರು. ಹೀಗಿರುವಾಗಲೇ ನಡೆಯಬಾರದ ಘಟನೆಯೊಂದು ನಡೆದು ಹೋಯಿತು. ಅದೇನಂದ್ರೆ, ಇಲ್ಲಿನ ಈಜುಕೊಳದಲ್ಲಿ ಕೆಲವು ಮಹಿಳೆಯರು ಕೂಡ ಸ್ವಿಮ್ ಮಾಡ್ತಿದ್ರು. ಇಂತಹ ಹೋಟೆಲ್ಗಳಲ್ಲಿ ಇದೆಲ್ಲ ಕಾಮನ್. ಇದನ್ನ ಯಾರೂ ಗಮನಿಸೋದೂ ಇಲ್ಲ. ಆದ್ರೆ ಅಲ್ಲೇ ಪಕ್ಕದಲ್ಲಿ ಒಬ್ಬಾತ ಇದೆಲ್ಲವನ್ನು ನೋಡ್ತಿದ್ದ. ಇದು ಅಲ್ಲೇ ಇದ್ದ ಒಬ್ಬರಿಗೆ ಮಾತ್ರ ಸಿಟ್ಟು ತರಿಸುತ್ತೆ. ಅದು ಮತ್ಯಾರೂ ಅಲ್ಲ, ಡಿಸಿಪಿ ಸೋಮಶೇಖರ್. ಅವರಿಗೆ ಅಷ್ಟೊಂದು ಕೋಪ ಬರೋಕು ಕಾರಣವಿತ್ತು. ಯಾಕಂದ್ರೆ ಅವರ ಪತ್ನಿ ಕೂಡ ಅಲ್ಲೇ ಈಜುತ್ತಿದ್ರು. ಇದನ್ನೇ ಈತ ನೋಡ್ತಿದ್ದ. ಇದನ್ನ ಗಮನಿಸಿದ ಸೋಮಶೇಖರ್ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಕೋಪದಲ್ಲೇ ಆತನನ್ನ ಕರೆದು ಗದರಿದ್ರು. ಇದಕ್ಕೆ ಆತ ಕೂಡ ಎದುರು ಉತ್ತರ ಕೊಟ್ಟ. ಇಲ್ಲಿ ತಾನು ಮಾತನಾಡ್ತಾ ಇರೋದು ಡಿಸಿಪಿ ಜೊತೆ ಅನ್ನೋದು ಆತನಿಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ದಿದ್ರೆ ಆತ ಹೀಗೆ ಮಾಡ್ತಾನೇ ಇರ್ಲಿಲ್ವೇನೋ. ಯಾವಾಗ ಆತ ಉಲ್ಟಾ ಮಾತನಾಡೋಕೆ ಶುರು ಮಾಡಿದ್ನೋ, ಡಿಸಿಪಿ ಸೋಮಶೇಖರ್ ಸರಿಯಾಗಿ ಕೆನ್ನೆಗೆ ಒಂದು ಏಟು ಕೊಟ್ರು ಅಷ್ಟೇ. ಆತ ಸೀದಾ ಸ್ವಿಮ್ಮಿಂಗ್ ಪೂಲ್ ಒಳಕ್ಕೆ ಬಿದ್ದೇ ಬಿಟ್ಟ. ಕೆಲ ನಿಮಿಷವಾದರೂ ಮೇಲೆ ಬಾರ್ಲೇ ಇಲ್ಲ. ಇತ್ತ ಕೋಚ್ ಉತ್ತಪ್ಪ ಓಡಿ ಬಂದು ಕೊಳಕ್ಕೆ ಇಳಿಯಲು ಮುಂದಾದ. ಆದ್ರೆ ಡಿಸಿಪಿ ಸೋಮಶೇಖರ್ ಅವರ ಕೋಪ ತಣ್ಣಗಾಗಿರ್ಲಿಲ್ಲ. ಸಾಯ್ಲಿ ಬಿಡಿ ಸೂಮಗ ಅಂತ ತಡೆದು ಬಿಡ್ತಾರೆ. ಇದಾಗಿ ಎಷ್ಟೇ ಹೊತ್ತಾದರೂ ಆತ ಮೇಲೆ ಏಳಲೇ ಇಲ್ಲ. ಹೋಟೆಲ್ನ ಇತರೆ ಸಿಬ್ಬಂದಿ ಓಡಿ ಬಂದು ಆತನನ್ನ ಮೇಲಕ್ಕೆ ಎತ್ತುತ್ತಾರೆ. ಆದ್ರೆ ಅಷ್ಟರಲ್ಲೇ ಆತ ಸತ್ತು ಹೋಗಿದ್ದ. ಇಷ್ಟಾಗಿದ್ದೇ ಡಿಸಿಪಿ ಸೋಮಶೇಖರ್ ಅವರು ಕೋಚ್ ಆಗಿದ್ದ ಉತ್ತಪ್ಪನಿಗೆ ಒಂದು ಮಾತು ಹೇಳ್ತಾರೆ. ನೋಡು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಕ್ಕಳು ಆಟ ಆಡ್ತಿದ್ರು. ಆಗ ಯಾರೋ ಒಬ್ಬ ಬಂದು ಬಿದ್ದ. ಆಗ ಮಕ್ಕಳು ಬಂದು ಹೇಳಿದ್ರು, ಹೋಗೋದ್ರೊಳಗೆ ಆತ ಸತ್ತು ಹೋಗಿದ್ದ. ಹೀಗಂತ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ಆತ ಹಾಗೆ ಮಾಡ್ತಾನೆ. ಆದ್ರೆ ಅಲ್ಲಿ ತಾವು ಹಾಗೂ ತಮ್ಮ ಕುಟುಂಬ ಇತ್ತು ಅನ್ನೋದನ್ನ ಮರೆಮಾಚಿಬಿಡ್ತಾರೆ. ಹಾಗಿದ್ರೆ ಅಲ್ಲಿ ಸತ್ತವನು ಯಾರು ಅನ್ನೋದು ಪೊಲೀಸರಿಗೆ ತಲೆನೋವಾಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಇಲ್ಲಿ ಸತ್ತವನು ಕೋಚ್ ಉತ್ತಪ್ಪನ ಗೆಳೆಯನೇ ಆಗಿರ್ತಾನೆ. ಇದೇ ಪರಿಚಯದ ಮೇಲೆ ಆತ ಇಲ್ಲಿಗೆ ಬರ್ತಿರ್ತಾನೆ. ಆದ್ರೆ ಉತ್ತಪ್ಪ ಆ ವಿಚಾರವನ್ನ ಯಾರಿಗೂ ಹೇಳೋದೇ ಇಲ್ಲ. ಇನ್ನು ತನಿಖೆಗೆ ಇಳಿದ ಪೊಲೀಸರು ಕೊಲೆಯಾದವನ ಶರ್ಟ್ ಕಾಲರ್ ಹಿಂದೆ ಇದ್ದ ಟೈಲರ್ ವಿಳಾಸವನ್ನ ಪತ್ತೆ ಮಾಡ್ತಾರೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಲ್ಲಿಗೆ ಹೋಗಿ ಆತನ ಗುರುತು ಪತ್ತೆ ಹಚ್ಚಿ ಆತನ ತಾಯಿಗೆ ವಿಷಯ ತಿಳಿಸ್ತಾರೆ. ಅಷ್ಟಕ್ಕೂ ಆವತ್ತು ಅಲ್ಲಿ ಕೊಲೆಯಾದವನ ಹೆಸರು ಸತ್ಯದೇವ್. ಆತ ಮೈಸೂರಿನ ವಿಕ್ರಾಂತ್ ಟೈರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿರ್ತಾನೆ. ಇಲ್ಲಿ ಮೈಸೂರಿನ ನಜರಾಬಾದ್ ಪೊಲೀಸರು ಇದೊಂದು ಅಸಹಜ ಸಾವು ಅಂತಾನೆ ಫೈಲ್ ಮಾಡ್ಕೊಂಡಿರ್ತಾರೆ. ಇದಾದ ಕೆಲ ದಿನಗಳ ನಂತರ ಬೇರೆ ಮಾತುಗಳು ಕೇಳಿ ಬರೋಕೆ ಶುರುವಾಗತ್ತೆ. ಡಿಸಿಪಿ ಸೋಮಶೇಖರ್ ಅಲ್ಲಿ ಇದ್ರಂತೆ. ಹಾಗೆ ಹೀಗೆ ಅನ್ನೋ ಸಂಗತಿಗಳು ಓಡಾಡೋಕೆ ಪ್ರಾರಂಭ ಆಗತ್ತೆ. ಸ್ಥಳೀಯ ಪತ್ರಿಕೆಯೊಂದು ಸತ್ಯದೇವ್ ಕೊಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಕೈವಾಡ ಅಂತ ಪ್ರಶ್ನಾರ್ಥಕವಾಗಿ ಬರೆದು ಬಿಡುತ್ತೆ. ಇದು ಭಾರಿ ಸಂಚಲನಕ್ಕೆ ಕಾರಣವಾಗತ್ತೆ. ಇದರಲ್ಲಿ ಮತ್ತೊಂದು ವಿಚಾರ ಇದೆ. ಅವತ್ತು ಏನಾಗಿರುತ್ತೆ, ಲಲಿತಾ ಮಹಲ್ ಹೋಟೆಲಿಗೆ ಡಿಸಿಪಿ ಸೋಮಶೇಖರ್ ಪತ್ನಿ ಹಾಗೂ ಮಕ್ಕಳ ಜೊತೆ ನಜರಾಬಾದ್ ಠಾಣೆಯ ಇನ್ಸ್ಪೆಕ್ಟರ್ ಗಣೇಶ್ ಅವರ ಮಗ ಹಾಗೂ ಜಯಲಕ್ಷ್ಮೀಪುರಂ ಇನ್ಸ್ಪೆಕ್ಟರ್ ಆಂಡ್ರೋಸ್ ಪುತ್ರ ಕೂಡ ಹೋಗಿರ್ತಾರೆ. ಯಾವಾಗ ಪತ್ರಿಕೆಯಲ್ಲಿ ಇಂಥದ್ದೊಂದು ವಿಚಾರ ಬರುತ್ತೋ, ಇನ್ಸ್ಪೆಕ್ಟರ್ ಮನೆಯಲ್ಲಿ ಇದರ ಬಗ್ಗೆ ಮಾತನಾಡ್ತಿರ್ತಾರೆ. ಆಗ ಆ ಹುಡುಗ ಆವತ್ತು ಏನೆಲ್ಲ ಆಯ್ತು ಅನ್ನೋದನ್ನ ಹೇಳಿಬಿಡ್ತಾನೆ. ಇದನ್ನ ಕೇಳಿದ್ದೆ ಆಂಡ್ರೋಸ್ ಶಾಕ್ ಆಗೋಗ್ತಾರೆ. ಸೀದಾ ನಜರಾಬಾದ್ ಠಾಣೆಗೆ ಬಂದವರೇ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಇಫ್ತಿಕಾರ್ ಅಹಮದ್ ಅವರಿಗೆ ಹೇಳ್ತಾರೆ.
ಇದಾಗಿದ್ದೇ ಸತ್ತು ಹೋಗಿದ್ದ ಕೇಸ್ಗೆ ಮತ್ತೆ ಜೀವ ಬಂದು ಬಿಡುತ್ತೆ. ಇಲ್ಲಿ ಈ ತನಿಖಾಧಿಕಾರಿ ಡಿಸಿಪಿ ಸೋಮಶೇಖರ್ ಅವರನ್ನ ರಕ್ಷಣೆ ಮಾಡಬಹುದಿತ್ತು. ಆದ್ರೆ ಇಫ್ತಿಕಾರ್ ಅಹಮದ್ ಖಡಕ್ ಅಧಿಕಾರಿಯಾಗಿದ್ರು. ಸಾಲದಕ್ಕೆ ಮುಂದೆ ಇದು ಬೇರೆ ತಿರುವು ಪಡೆದುಕೊಂಡ್ರೆ ತಮ್ಮ ಕುತ್ತಿಗೆಗೆ ಬಿಗಿಯಾಗುತ್ತೆ ಅಂದುಕೊಂಡು ನ್ಯಾಯಯುತ ತನಿಖೆ ಮಾಡೋಕೆ ಮುಂದಾದ್ರು. ಈ ವಿಚಾರವನ್ನ ಕಮಿಷನರ್ ಸೂರತ್ ಪ್ರಸಾದ್ ಅವರ ಗಮನಕ್ಕೆ ತಂದ್ರು. ಪೊಲೀಸ್ ಆಯುಕ್ತರಿಗೂ ಕೂಡ ಇದು ಶಾಕಿಂಗ್ ವಿಷಯವಾಗಿತ್ತು. ಕೂಲಂಕುಷವಾಗಿ ನೋಡಿದಾಗ ಅವತ್ತು ಸ್ಪಾಟ್ನಲ್ಲಿ ಸೋಮಶೇಖರ್ ಇದ್ರು ಅನ್ನೋದು ಕನ್ಫರ್ಮ್ ಆಗೋಯ್ತು. ಇನ್ನೊಂದು ಏನಪ್ಪಾ ಅಂದ್ರೆ ಸೋಮಶೇಖರ್ ಹೀಗೆ ಮಾಡಿದ್ದಾರೆ ಅಂತ ನಂಬುವಂತಹ ಕೆಲ ವಿಚಾರಗಳು ಇದ್ವು. ಈ ಸೋಮಶೇಖರ್ ಒಂದು ರೀತಿಯ ದರ್ಪ ದೌಲತ್ತನ್ನ ಮೈಗೂಡಿಸಿಕೊಂಡಿದ್ರು. ರಫ್ ಆ್ಯಂಡ್ ಟಫ್ ಅಂತಾನು ಕರೆಸ್ಕೊಳ್ತಿದ್ರು. ಅಲ್ಲದೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಬಂಗಾರಪ್ಪನವರಿಗೆ ಒಂದಷ್ಟು ಹತ್ತಿರವಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಓಡಾಡ್ತಿದ್ರು. ಹಿರಿಯ ಅಧಿಕಾರಿಗಳಿಗೂ ಕ್ಯಾರೆ ಅಂತಿರಲಿಲ್ಲ. ಜೊತೆಗೆ ಫುಲ್ ರಫ್ ಆ್ಯಂಡ್ ಟಫ್. ಇದರಿಂದ ಸೋಮಶೇಖರ್ ಈ ಕೆಲಸವನ್ನ ಮಾಡಿರಬಹುದು ಅನ್ನೋದು ಅಧಿಕಾರಿಗಳ ಅಭಿಪ್ರಾಯವಾಗಿತ್ತು. ಇದಾದ ಕೆಲ ದಿನಕ್ಕೆ ಪೊಲೀಸ್ ಆಯುಕ್ತ ಸೂರತ್ ಪ್ರಸಾದ್ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. ಅದರಲ್ಲಿ ಡಿಸಿಪಿ ಸೋಮಶೇಖರ್ ಕೂಡ ಇದ್ರು. ಇದೇ ವೇಳೆ ಪತ್ರಕರ್ತರು ಈ ಕೊಲೆ ಪ್ರಕರಣದ ಬಗ್ಗೆ ಕಮಿಷನರ್ ಅವರನ್ನ ಕೇಳ್ತಾರೆ. ಆಗ ಕಮಿಷನರ್ ಸೂರತ್ ಪ್ರಸಾದ್ ತನಿಖೆ ನಡೀತಿದೆ ಅಂದ್ರು. ಅಷ್ಟಕ್ಕೆ ಸುಮ್ಮನಾಗದ ಪತ್ರಕರ್ತರು ಯಾರೋ ಪೊಲೀಸ್ ಅಧಿಕಾರಿ ಇದ್ದಾರಂತಲ್ಲ ಅಂತ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಆಗ ಕಮಿಷನರ್ ಮಾತಿನ ಭರದಲ್ಲಿ ಇದ್ದಾರೆ, ಏನು ಇಲ್ಲೇ ಇದ್ದಾರಲ್ಲ ಸೋಮಶೇಖರ್ ಅವರನ್ನೇ ಕೇಳಿ ಅಂದುಬಿಟ್ರು. ಇದರಿಂದ ಸೋಮಶೇಖರ್ ಉತ್ತರ ಕೊಡದೆ ಗಲಿಬಿಲಿ ಆಗ್ಬಿಟ್ರು. ಇದಾದ 2 ದಿನಕ್ಕೆ ಮತ್ತೊಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೊಲೆಗಾರ ಡಿಸಿಪಿ ಸೋಮಶೇಖರ್ ಅಂತ ಬರದೇ ಬಿಡ್ತು. ಇದನ್ನ ನೋಡಿದ್ದೇ ಸೋಮಶೇಖರ್ ಆಕ್ರೋಶಗೊಂಡ್ರು. ಕಮಿಷನರ್ ಸೂರತ್ ಪ್ರಸಾದ್ರನ್ನ ಗುಂಡಾಕಿ ಸುಟ್ಟಾಕಿ ಬಿಡ್ತೀನಿ ಅಂತ ಕೂಗಾಡಿ ಬಿಟ್ರು. ಇನ್ನು ಈ ಪ್ರಕರಣ ಸಿಒಡಿಗೆ ಹೋಯ್ತು. ಆದರೂ ಸೋಮಶೇಖರ್ ತನ್ನನ್ನ ಮುಖ್ಯಮಂತ್ರಿ ಬಂಗಾರಪ್ಪ ಕಾಪಾಡ್ತಾರೆ ಅನ್ನೋ ಭ್ರಮೆಯಲ್ಲೇ ಇದ್ರು. ಆದ್ರೆ ಬಂಗಾರಪ್ಪ ಈ ವಿಚಾರದಲ್ಲಿ ಸೂಕ್ತ ತನಿಖೆ ನಡೆಸೋಕೆ ಫ್ರೀ ಹ್ಯಾಂಡ್ ಕೊಡ್ಲಾಗಿದೆ, ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರನ್ನ ರಕ್ಷಣೆ ಮಾಡೋ ಮಾತೇ ಇಲ್ಲ ಅಂತ ಹೇಳಿಬಿಟ್ರು. ಇದರ ಜೊತೆ ಸಿಒಡಿಯಲ್ಲಿ ಇದ್ದವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಡಿಸಿಪಿ ಸೋಮಶೇಖರ್ರಿಂದ ಕಿರುಕುಳ ಅಪಮಾನಕ್ಕೆ ಗುರಿಯಾಗಿದ್ದವರೇ. ಅವರೆಲ್ಲರೂ ಮಿಕ ಸರಿಯಾಗಿ ತಗಲಾಕೊಂಡಿದೆ, ಬಲಿಯಾಕದೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅದರಂತೆ ಸ್ವಿಮ್ಮಿಂಗ್ ಪೂಲ್ ಕೋಚ್ ಉತ್ತಪ್ಪನಿಂದ ಮತ್ತೊಂದು ಹೇಳಿಕೆಯನ್ನ ಪಡೆದುಕೊಂಡ್ರು. ನಾನು ಆವತ್ತು ಸತ್ಯದೇವನನ್ನ ಬದುಕಿಸೋಕೆ ಮುಂದಾದೆ, ಆದರೆ ಡಿಸಿಪಿ ಸಾಹೇಬರು ಸಾಯಿಲಿ ಬಿಡು ಅಂತ ತಡೆದ್ರು ಅಂತ ಸ್ಟೇಟ್ಮೆಂಟ್ ತೆಗೆದುಕೊಂಡ್ರು. ಇದರಿಂದ ಕೇಸ್ ಮತ್ತಷ್ಟು ಬಲವಾಗಿ ಹೋಯಿತು. ಹಾಗೆ ನೋಡಿದ್ರು ಇದರಿಂದ ಬಚಾವ್ ಆಗೋ ಚಾನ್ಸೇ ಇರಲಿಲ್ಲ. ಇನ್ನು ಕೊಲೆಯಾದ ಸತ್ಯದೇವ್ ಅಂದ್ರೆ ಅವರ ಮನೆಯಲ್ಲಿ ಎಲ್ರಿಗೂ ಎಲ್ಲಿಲ್ಲದ ಪ್ರೀತಿ. ಇದರಿಂದ ಆತನ ಸಹೋದರಿಯರು ಹೇಗಾದ್ರೂ ಮಾಡಿ ಸೋಮಶೇಖರ್ಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಪಣ ತೊಟ್ಟು ನಿಂತು ಬಿಟ್ಟಿರ್ತಾರೆ. ಇತ್ತ ಸೋಮಶೇಖರ್ ಕೇಸ್ ತೆಗೆದುಕೊಂಡಿದ್ದವರು ಅಂದ್ರೆ ಖ್ಯಾತ ವಕೀಲರಾದ CH ಹನುಮಂತರಾಯ ಅವರು. ಇಲ್ಲಿ ನ್ಯಾಯಾಲಯದಲ್ಲಿ 2 ವಿಚಾರಗಳನ್ನ ಹನುಮಂತರಾಯರು ಪಾಯಿಂಟ್ ಔಟ್ ಮಾಡ್ತಾರೆ. ಒಂದು ಏನಪ್ಪಾ ಅಂದ್ರೆ ಘಟನೆ ನಡೆದಾಗ ಉತ್ತಪ್ಪ ತಾನು ಸತ್ಯದೇವನನ್ನ ಕಾಪಾಡ್ತೀನಿ ಅಂತ ಹೋಗಿದ್ದ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಉತ್ತಪ್ಪನ ಎಡಗೈ ಮುರಿದು ಹೋಗಿರುತ್ತೆ. ಇದರಿಂದ ಕೈ ಮುರಿದು ಹೋಗಿರುವ ಉತ್ತಪ್ಪ ನೀರಿಗೆ ಇಳಿದು ಹೇಗೆ ರಕ್ಷಣೆ ಮಾಡ್ತಿದ್ದ ಅನ್ನೋ ಪ್ರಶ್ನೆ ಎತ್ತುತ್ತಾರೆ. ಹಾಗೆ ಇನ್ನೊಂದು ಏನಂದ್ರೆ ಕಮಿಷನರ್ ಸರ್ಕಾರಕ್ಕೆ 2 ಪತ್ರ ಬರೆದಿರ್ತಾರೆ. ಮೊದಲನೆಯ ಪತ್ರದಲ್ಲಿ ಪ್ರಕರಣಕ್ಕೂ ಸೋಮಶೇಖರ್ಗೂ ಸಂಬಂಧ ಇದೆ ಅಂತ ಬರೆದಿರ್ತಾರೆ. ಆದರೆ 2ನೇ ಲೆಟರ್ನಲ್ಲಿ ನಾನು ಒಂದು ಗುಪ್ತ ತನಿಖೆ ಮಾಡಿಸಿದ್ದು ಇದರಲ್ಲಿ ಸೋಮಶೇಖರ್ ಪಾತ್ರ ಕಂಡು ಬಂದಿಲ್ಲ ಅಂತ ಉಲ್ಲೇಖ ಮಾಡಿರ್ತಾರೆ. ಹೀಗೆ 2ನ್ನು ಮುಂದಿಟ್ಟುಕೊಂಡು ಹನುಮಂತರಾಯರು ವಾದ ಮಂಡಿಸಿ ಕೇಸ್ ಗೆದ್ದು ಬಿಡ್ತಾರೆ. ಹಾಗೆ ನೋಡಿದ್ರೆ ಸೋಮಶೇಖರ್ ಪ್ರಕರಣದಲ್ಲಿ ಗೆದ್ದು ಬಿಟ್ರಾ ಅಂತ ನೀವು ಕೇಳಬಹುದು. ಅದನ್ನ ಆಮೇಲೆ ಹೇಳ್ತೀನಿ. ಆದ್ರೆ ಕೇಸ್ ಬಿದ್ದು ಹೋದ್ಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಇಲ್ಲಿ ಕೇಸ್ ಏನೋ ಗೆದ್ರು, ಆದ್ರೆ ಸೋಮಶೇಖರ್ ಇದರಿಂದ ಆಘಾತಕ್ಕೊಳಗಾಗಿದ್ರು. ಇವರು ಕಾಲೇಜು ದಿನಗಳಲ್ಲೇ ವೈದ್ಯೆಯೊಬ್ಬರನ್ನ ಮದುವೆಯಾಗಿದ್ರು. ಸದ್ಯ ಆಗಿರೋದು 2ನೇ ಮದುವೆ ಅನ್ನೋ ವಿಚಾರ ಬೆಳಕಿಗೆ ಬಂತು. ಇದರಿಂದ ಮನೆಯಲ್ಲಿ ರಂಪಾಟ ಶುರುವಾಯಿತು. ಸಂಸಾರದಲ್ಲಿ ಕಿತ್ತಾಟ ಶುರುವಾಯಿತು. ಇದರ ಜೊತೆ ಇನ್ನೊಂದು ಕೇಸ್ ಬಂದು ಇವರ ಎದೆ ಮೇಲೆ ಕೂತ್ಕೊಳ್ತು. ಅದೇನಂದ್ರೆ ಸತ್ಯದೇವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಮನೆ ರೇಡ್ ಆದಾಗ ಒಂದು ರಿವಾಲ್ವರ್ ಹಾಗೂ ಕೆಲ ಸುತ್ತು ಗುಂಡುಗಳು ಪತ್ತೆಯಾಗಿರ್ತವೆ ಹಾಗೂ ಕೆಲ ಜೀವಂತ ಗುಂಡುಗಳು ಪತ್ತೆಯಾಗಿರ್ತವೆ. ಇದು ಬಂದಿದ್ದು ಹೇಗೆಂದು ಪ್ರಶ್ನೆ ಮಾಡಿದಾಗ ಇದು ಸ್ನೇಹಿತರೊಬ್ಬರು ಗಿಫ್ಟ್ ಮಾಡಿದ್ದು ಅಂತ ಸೋಮಶೇಖರ್ ಹೇಳಿರ್ತಾರೆ. ಹಾಗಿದ್ರೆ ಆ ಸ್ನೇಹಿತ ಯಾರು ಅನ್ನೋದರ ಜಾಡು ಹಿಡಿದು ನೋಡಿದ ಪೊಲೀಸರಿಗೆ ಆಘಾತ ಕಾದಿರುತ್ತೆ. ಯಾಕಂದ್ರೆ ಆತ ಒಬ್ಬ ನಟೋರಿಯಸ್ ಸ್ಮಗ್ಲರ್ ಆಗಿರ್ತಾನೆ. ಅಂದ್ರೆ ಡಿಸಿಪಿ ಸೋಮಶೇಖರ್ಗೆ ಒಬ್ಬ ಸ್ಮಗ್ಲರ್ ಜೊತೆ ನಂಟಿದೆ ಅನ್ನೋದು ಬಯಲಾಗತ್ತೆ. ಇಲ್ಲೊಂದು ಪ್ರಕರಣ ದಾಖಲಾಗತ್ತೆ. ಇದರ ಜೊತೆ ಪೊಲೀಸ್ ಅಧಿಕಾರಿಗಳ ಮುಂದೆಯೇ ಕಮಿಷನರ್ಗೆ ಗುಂಡು ಹೊಡಿತೀನಿ ಅಂದಿದ್ದು ಕೂಡ ಎಡವಟ್ಟಾಯಿತು.
ಇದರಲ್ಲೂ ಒಂದು ಕೇಸ್ ದಾಖಲಾಯಿತು. ಇದೆಲ್ಲವನ್ನು ನೋಡಿ ಇವರ ಪತ್ನಿ ಕೂಡ ವಿಚ್ಛೇದನಕ್ಕೆ ಅರ್ಜಿ ಹಾಕಿಬಿಟ್ರು. ಹೀಗೆ ಒಂದರ ಮೇಲೆ ಮತ್ತೊಂದು ಹೊಡೆತ ಬಿದ್ದು ಇವರು ಹುಚ್ಚನಂತಾಗಿ ಹೋದರು. ಇದರಿಂದ ಸೋಮಶೇಖರ್ ಅವರನ್ನ ಚಿಕಿತ್ಸೆಗಾಗಿ ನಿಮಾನ್ಸ್ಗೂ ದಾಖಲು ಮಾಡಲಾಯಿತು. ಇಲ್ಲಿಂದ ಬಂದ ಮೇಲೆ ಮತ್ತೊಂದು ಎಡವಟ್ಟು ಮಾಡ್ಕೊಳ್ತಾರೆ. ಇವರ ಪತ್ನಿ ಡಿವೋರ್ಸ್ ಅರ್ಜಿ ಹಾಕಿದ್ರು. ಆವತ್ತು ವಿಚಾರಣೆ ಇದ್ದಾಗ ಕೋರ್ಟ್ ಹಾಲ್ ಬಳಿ ಇವರ ಪತ್ನಿ ಹಾಗೂ ವಕೀಲರು ನಿಂತಿದ್ರು. ಇದನ್ನ ನೋಡಿ ಸಿಟ್ಟಿಗೆದ್ದ ಸೋಮಶೇಖರ್ ಸ್ಥಳದಲ್ಲೇ ವಕೀಲರ ಮೇಲೆ ಹಲ್ಲೆ ಮಾಡಿದ್ರು. ಇಷ್ಟಾಗಿದ್ದೇ ವಕೀಲರ ತಂಡ ಬಂದು ಸೋಮಶೇಖರ್ ಅವರನ್ನ ಚೆನ್ನಾಗಿ ಥಳಿಸಿಬಿಡ್ತು. ಇದಾದ ಕೆಲ ದಿನಕ್ಕೆ ಸರ್ಕಾರ ಸತ್ಯದೇವ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅಪೀಲು ಹೋಗುತ್ತೆ. ವಿಚಾರಣೆ ನಡೆಸಿದ ಹೈಕೋರ್ಟ್ ಸೋಮಶೇಖರ್ ಅವರನ್ನ ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಶಿಕ್ಷೆ ಖಾಯಂ ಮಾಡುತ್ತೆ. ಕೆಲಸದಿಂದ ಡಿಸ್ಮಿಸ್ ಕೂಡ ಆಗಿರ್ತಾರೆ. ಅಷ್ಟೊತ್ತಿಗಾಗಲೇ ಇವರು ಎಲ್ಲ ನೋವುಗಳಿಂದಲೂ ಜರ್ಜರಿತರಾಗಿ ಹೋಗಿರ್ತಾರೆ. ಈ ಎಲ್ಲ ನೋವುಗಳ ಚಿಂತೆಯಲ್ಲೇ ಸತ್ತು ಹೋಗ್ತಾರೆ. ಹೀಗೆ ಒಂದು ಆಕಸ್ಮಿಕವಾಗಿ ನಡೆದಂತಹ ಒಂದು ಕೊಲೆ ಒಬ್ಬ ಡಿಸಿಪಿ ಬದುಕನ್ನೇ ನುಂಗಿ ಹಾಕಿಬಿಡುತ್ತೆ. ಆವತ್ತು ಇದೇ ಡಿಸಿಪಿ ಕೋಪ ದರ್ಪದ ಕೈಗೆ ಬುದ್ಧಿ ಕೊಡದೆ ಹೋಗಿದ್ದಿದ್ರೆ ಅವರ ಬದುಕು ಈ ರೀತಿ ಕೊನೆ ಆಗ್ತಿರ್ಲಿಲ್ಲ. ಎಲ್ಲರ ಬದುಕಿಗೂ ಈ ಡಿಸಿಪಿಯವರ ಕಥೆ ಒಂದು ಪಾಠವಾಗಿ ನಿಲ್ಲುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.